ಬಗೆಹರಿಯದ ಖಾತೆ ಕ್ಯಾತೆ ಇನ್ನು ಹೈಕಮಾಂಡ್ ಜೊತೆ ಸಿಎಂ ಚರ್ಚೆ. ಎಲ್ಲಾ ಖಾತೆಗಳ ಪ್ರಶ್ನೆಗೆ ನಾನೊಬ್ಬನೇ ಉತ್ತರಿಸ್ತೀನಿ ಎಂದ ಡಿಕೆಶಿ. ಸಮಾಜ ಕಲ್ಯಾಣ ಖಾತೆಗೆ ತಂಗಡಗಿ ಮುನಿಯಪ್ಪ ಪೈಪೋಟಿ, ಅತೃಪ್ತರ ಮನವೊಲಿಸುವುದಕ್ಕೆ ಮುಂದುವರಿದ ಕೆಸರತ್ತು. ಈ ಸುದ್ದಿಗಳನ್ನು ನೋಡೋಣ ಖಾತೆ ಕ್ಯಾತೆ ನ್ಯೂಸ್ ಟಾಪ್ನಲ್ಲಿ. ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಮಂತ್ರಿ ಸ್ಥಾನ ಸಿಗದವರ ಅಸಮಾಧಾನ ತಣಿಸೋದೆ ಸಿಎಂ ಡಿಕೆ ಶಿವಕುಮಾರ್ಗೆ ದೊಡ್ಡ ಸವಾಲಾಗಿದೆ. ಈ ನಡುವೆ ಖಾತೆ ಹಂಚಿಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಖಾತೆ ಹಂಚಿಕೆ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ದೆಹಲಿಗೆ ತೆರಳಿದ್ರು. ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಖಾತೆ ಹಂಚಿಕೆ ಫೈನಲ್ ಮಾಡಲಿದ್ದಾರೆ. ಸಚಿವ ಸ್ಥಾನ ವಂಚಿತರ ಅಸಮಾಧಾನ ಕುರಿತಂತೆಯೂ ಸಮಾಲೋಚನೆ ನಡೆಸಲಿದ್ದಾರೆ. ಖಾತೆ ಹಂಚಿಕೆ ವಿಳಂಬ ಆಗ್ತಾ ಇರುವ ಕುರಿತಂತೆ ಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ದೆಹಲಿಯಲ್ಲಿ ಎಷ್ಟು ದಿನ ಇತ್ತು, ಯಡಿಯೂರಪ್ಪನವರು ಎಷ್ಟು ದಿನ ಇದ್ರು ಎಂದು ಪ್ರಶ್ನಿಸಿದ್ದಾರೆ. ನಾವು ಈಗಾಗಲೇ ಸಚಿವರಿಗೆ ಜಿಲ್ಲಾ ಪ್ರವಾಸ ಕೈಗೊಳ್ಳಲು ತಿಳಿಸಿದ್ದು, ಅವರು 3 ದಿನ ಪ್ರವಾಸ ಮಾಡಿ ಬರದ ಬಗ್ಗೆ ಅಧ್ಯಯನ ಮಾಡಿ ಬಂದು ವರದಿ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಖಾತೆ ಹಂಚಿಕೆ ಸಂಬಂಧ ಸರ್ ಈಗಾಗಲೇ ಸಚಿವ ಸ್ಥಾನ ನೀಡಿದ್ದೀರಾ, ಸೆಷನ್ ಬೇರೆ ಹತ್ರ ಬರ್ತಿದೆ. ಇನ್ನು 3 ದಿನ, ನಾಳೆ ಬೆಳಗ್ಗೆ ಡೆಲ್ಲಿಲಿ ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ದರು, ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಅಧಿವೇಶನ ಶುರುವಾಗ್ತಾ ಇದೆ, ಇನ್ನು ಖಾತೆಗಳು ಹಂಚಿಕೆಯಾಗಿಲ್ಲ ಎಂಬ ವರದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ ಶಿವಕುಮಾರ್ ಖಾತೆಗಳನ್ನ ಶೀಘ್ರವೇ ಹಂಚಿಕೆ ಮಾಡೋದಾಗಿ ತಿಳಿಸಿದ್ದಾರೆ. ಅಗತ್ಯ ಬಿದ್ದರೆ ಅಧಿವೇಶನದಲ್ಲಿ ಎಲ್ಲಾ ಖಾತೆಗಳ ಬಗ್ಗೆಯೂ ನಾನೊಬ್ಬನೇ ಉತ್ತರಿಸ್ತೇನೆ ಅಂದಿದ್ದಾರೆ. ನಾಳೆಯೇ ಖಾತೆ ಹಂಚಿಕೆ ಮಾಡಬೇಕೆಂದೇನೂ ಇಲ್ಲ. ವಿಧಾನಸಭೆ ಅಧಿವೇಶನ ನಡೆಯುವಾಗಲೇ ಆಯಾ ಖಾತೆಗಳ ಕುರಿತಂತೆ ಮಾತನಾಡಲು ಸಚಿವರಿಗೆ ಸೂಚಿಸ್ತೀನಿ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಧಿವೇಶನ ಶುರುವಾಗ್ತಾ ಇದೆ ಶಾರ್ಟ್ಲಿ, ಬಿಡ್ರಿ, ಒಬ್ಬನೇ ಆಗಲಿ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದಾರೆ. ಕಳಿಸ್ಬಿಡಪ್ಪ, ಒಬ್ಬನೇ ಬೇಕಾದ್ರೆ ಉತ್ತರ ಕೊಡ್ತೀವಿ. ಖಾತೆನೇ ಕೊಡಬೇಕು ಅಂತ, ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ಖಾಲಿ ಇರುವ ಒಂದು ಸಚಿವ ಸ್ಥಾನದ ಕುರಿತಂತೆಯೂ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಒಬ್ರು ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡಬೇಕು, ಕೊಡ್ತೀವಿ, ಅರ್ಜೆಂಟ್ ಏನೂ ಇಲ್ಲ ಎಂದು ದೆಹಲಿಯಲ್ಲಿ ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ. ಯಾರಾಗಿಲ್ಲ, ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಮಹಿಳೆ ಕೊಡ್ತೀವಿ, ಒಂದು ಮಹಿಳೆ ಕೊಡಲೇಬೇಕು, ಕೊಡ್ತೀವಿ. ಅದು ಯಾವಾಗ ಆಗ್ಬೋದು? 1-2 ದಿನ. ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಬಿ ನಾಗೇಂದ್ರ ಅವರು ನ್ಯಾಯಾಲಯದ ಜಾಮೀನು ಷರತ್ತುಗಳನ್ನು ಉಲ್ಲಂಘಿಸಿ ದೆಹಲಿಗೆ ಪ್ರವಾಸ ಕೈಗೊಂಡಿದ್ದಾರೆಂಬ ಗಂಭೀರ ಆರೋಪದ ಬಗ್ಗೆಯೂ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ದೇಶದಲ್ಲಿ ಯಾವ್ಯಾವ ನಾಯಕರ ಮೇಲೆ ಕೇಸ್ ಇಲ್ಲ ಹೇಳಿ? ಕುಮಾರಸ್ವಾಮಿ ಜಾಮೀನು ತಗೊಂಡಿಲ್ವಾ? ಬಿ ನಾಗೇಂದ್ರ ವಿಚಾರವಾಗಿ ನನಗೇನು ಗೊತ್ತಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ, ಕಾನೂನಿದೆ, ನೋಡಿಕೊಳ್ಳುತ್ತೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನಗೆ ಯಾವುದೂ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾವೆಲ್ಲ ಸರಿ ನೋಡಿದ್ದೀವಿ. ಅವ್ರ ಮೇಲೆ ಯಾವುದು ಉಲ್ಲಂಘನೆ ಆಯಿತು ಅಂತೇಳಿ ಅವನಿಗೆ ಯಾವುದೋ ಶಿಕ್ಷೆ ಕೊಟ್ಬಿಟ್ಟು ಜೈಲು ಪರ್ಮನೆಂಟ್ ಆಗಿರುವಂಥ ಯಾವ ಆದೇಶ ಕೊಟ್ಟಿಲ್ಲ. ಕಾನೂನಿದೆ, ಕಾನೂನು ನೋಡ್ತೀವಿ. ಸಚಿವ ಶಿವರಾಜ್ ತಂಗಡಗಿ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದು, ನಿನ್ನೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಮತ್ತೊಂದೆಡೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತಮಗೆ ನೀಡಿರುವ ಆಹಾರ ಇಲಾಖೆ ಬಗ್ಗೆ ಸಮಾಧಾನ ಹೊಂದಿಲ್ಲ. ಮುನಿಯಪ್ಪ ಕೂಡ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದು, ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರೋದು ಕುತೂಹಲ ಮೂಡಿಸಿದೆ. ಸಿಎಂ ಬದಲಾಗಿ 3 ತಿಂಗಳಾಗಿದೆ, ಸಂಪುಟ ವಿಸ್ತರಣೆಗೆ 2 ತಿಂಗಳಾಯಿತು. ಹೀಗಾದ್ರೆ ಸರ್ಕಾರ ನಡೆಯೋದು ಹೇಗೆ ಎಂದ ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರ ಪ್ರಶ್ನಿಸಿದ್ದಾರೆ. ಹೇಗಿದ್ರೂ ಕೊನೆಯ 6 ತಿಂಗಳು ಚುನಾವಣೆ ಗುಂಗಲ್ಲಿರ್ತಾರೆ. ಇನ್ನೊಂದು ವರ್ಷ ಮಾತ್ರ ಕಾಂಗ್ರೆಸ್ನವರು ಅಧಿಕಾರ ನಡೆಸೋದು. 1 ವರ್ಷದಲ್ಲಿ ಜನಪರ ಕೆಲಸ ಮಾಡಲು ಖಂಡಿತ ಸಾಧ್ಯ ಇಲ್ಲ ಎಂದು ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. 2 ತಿಂಗಳಾಗ್ತಾ ಇದೆ, ಹಂಗಾದ್ರೆ ಸರ್ಕಾರ ನಡೆಯೋದು ಯಾವಾಗ? ಇನ್ನು 1.5 ವರ್ಷ ಮಾತ್ರ ಚುನಾವಣೆಗಿದೆ. ಮುಂದಿನ 6 ತಿಂಗಳು ಹೆಂಗಿದ್ರು ಚುನಾವಣೆ, ಇನ್ನು 1 ವರ್ಷ ನಡೆಸಬೇಕು. ಈ 1 ವರ್ಷದಲ್ಲಿ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಖಂಡಿತವಾಗೂ ಆಗೋದಿಲ್ಲ, ಮತ್ತು ಹಣ ಕೂಡ ಇಲ್ಲ ಇವತ್ತು. ಶಾಸಕರ ಅಸಮಾಧಾನ ಶುರುವಾದಾಗಿಂದ ಸಿಎಂ ಡಿಕೆ ಶಿವಕುಮಾರ್ ಖುದ್ದು ಅಖಾಡಕ್ಕಿಳಿದು ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸಿದ್ದಾರೆ. ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿ ಬಳಿಕ ರಾಮಲಿಂಗಾರೆಡ್ಡಿಯನ್ನ ಕರೆಸಿಕೊಂಡು ಚರ್ಚೆ ಮಾಡಿದ್ರು. ಇದಾದ ಬಳಿಕ ಡಾಲರ್ಸ್ ಕಾಲೋನಿಯಲ್ಲಿರುವ ಗುಂಡೂರಾವ್ ನಿವಾಸಕ್ಕೆ ಭೇಟಿ ನೀಡಿದ ಸಿಎಂ ಡಿಕೆಶಿ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಮನವರಿಕೆ ಮಾಡುವಂಥದ್ದು ಏನಿಲ್ಲ, ಎಲ್ಲ ನನಗೂ ಎಲ್ಲ ವಿಷಯಗಳು ಗೊತ್ತಿದೆ, ಅವ್ರಿಗೂ ಎಲ್ಲ ವಿಷಯಗಳು ಗೊತ್ತಿದೆ. ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ. ಮತ್ತು ನಾವೆಲ್ಲ ಪಕ್ಷದ ನಿಷ್ಠಾವಂತರು ತಾನೆ, ಪಕ್ಷದಲ್ಲಿ ಎಲ್ಲ ನಾವು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ಆ ವಿಚಾರದಲ್ಲಿ ಕೆಲವು
ಸೌಜನ್ಯದ ಒಂದು ಡಿಸ್ಕಷನ್ನೇ ಹೊರತು ಕೊನೆ ಕ್ಷಣದಲ್ಲಿ ಸಚಿವರ ಪಟ್ಟಿ ಬದಲಾಗಿದ್ದಕ್ಕೆ ಸ್ವಪಕ್ಷದ ರಾಜಣ್ಣ ಅವರೇ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಇತಿಹಾಸದಲ್ಲೇ ಹೀಗೆ ಪಟ್ಟಿ ಬದಲಾಗಿದ್ದನ್ನ ನಾನು ನೋಡಿಲ್ಲ, ಕೇಳಿಲ್ಲ. ಹೈಕಮಾಂಡೇ ಗೊಂದಲದಲ್ಲಿದೆ ಅಂತ ಎಲ್ಲರೂ ಮಾತನಾಡ್ತಿದ್ದಾರೆ ಅಂತಂದ್ರು. ಇಷ್ಟೇ ಅಲ್ಲ, ಸಿದ್ದರಾಮಯ್ಯ ಅಸಮಾಧಾನ ವಿಚಾರಕ್ಕೂ ಯತೀಂದ್ರ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ಸರ್ಕಾರದಲ್ಲಿರಲಿ ಈ ರೀತಿ ಸಂಪುಟ ಪುನಾರಚನೆ ಅಥವಾ ಸಂಪುಟ ವಿಸ್ತರಣೆ ಆದಾಗ ಬಹಳಷ್ಟು ಸಚಿವಾಕಾಂಕ್ಷಿಗಳಿರ್ತಾರೆ. ಯಾರಿಗೆ ಸಚಿವ ಸ್ಥಾನ ಸಿಗಲ್ಲ ಅವ್ರು ಸ್ವಲ್ಪ ಅಸಮಾಧಾನಗೊಂಡೇಗೊಳ್ತಾರೆ. ಅದು ಸಹಜವಾದದ್ದು, ಎಲ್ಲ ಸರ್ಕಾರದಲ್ಲೂ ಎಲ್ಲ ಸಮಯದಲ್ಲೂ ಆಗಿದೆ. ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗಲೂ ಪಟ್ಟಿಗಳು ಈ ಥರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ.